ಬಾಬಾರೋ ರಸಿಕಾ ಫಿಲಮ್ ಅಲ್ಲಿ ಆಕ್ಚುಲಿ ಕಿಸ್ಸಿಂಗ್ ಸೀನ್ ಇದೆ ಆಕ್ಚುಲಿ ಸಾಂಗ್ ಅಲ್ಲೆಲ್ಲ. ಅಂದ್ರೆ ನೀವು ಯಾವ ತರದ ಪಾತ್ರಗಳಿಗೆ ನೀವು ಓಪನ್ ಆಗಿದ್ದೀರಾ? ಫಾರ್ ಇನ್ಸ್ಟೆನ್ಸ್ ಅಂದ್ರೆ ರೈಟಿಂಗ್ ಅಲ್ಲಿ ತುಂಬಾ ಅದರಲ್ಲಿ ಅವಶ್ಯಕತೆ ಇದೆ ಅಂತಂದ್ರೆ ಯಾವ ತರದ ಸೀನ್ಸ್ ಗಳನ್ನೆಲ್ಲ ಈ ತರ ಬೋಲ್ಡ್ ಸೀನ್ಸ್ ಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ತಯಾರಿದ್ದೀರಾ, ಎಷ್ಟು ಹಂತಕ್ಕೆ ನೀವು ತಯಾರಿದ್ದೀರಾ ಅಂತ, ಮತ್ತೆ ಆ ಒಂದು ಲಿಪ್ ಕಿಸ್ ಸೀನ್ ಬಗ್ಗೆ ಕೂಡ ಹೇಳೋದಾದ್ರೆ. ಸೊ ಅವಾಗ್ಲೂ ಐ ಥಿಂಕ್ ಐ ಹ್ಯಾಡ್ ಅನ್ ಇಶ್ಯೂ. ನನಗೆ ಪ್ರಾಬ್ಲಮ್ ಇತ್ತು, ನನಗೆ ಹೇಳಿರ್ಲಿಲ್ಲ. ನಾವು ಇದ್ರ ಬಗ್ಗೆ ಒಪ್ಕೊಂಡಿರುವಾಗ ಬಾಬಾ ರಸಿಕಲ್ ನಾನು ಏನೂ ಗೊತ್ತಿರ್ಲಿಲ್ಲ. ಏನಂದ್ರೆ ದಿಸ್ ಇಸ್ ದ ಪ್ರಾಬ್ಲಮ್, ಕ್ಲಾರಿಟಿ ಕೊಡಲ್ಲ ಸಿನಿಮಾ ಫಿಲ್ಮ್ ಮೇಕರ್ಸ್, ಕ್ಲಾರಿಟಿ ಕೊಡಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ, ಬಿಡಿ ಹೊಸ ಹುಡುಗಿ ಹೇಳಿದ್ರೆ ಮಾಡ್ಬಿಡ್ತಾಳೆ ಹಂಗಿರುತ್ತೆ. ಬಟ್ ದೇ ಡೋಂಟ್ ನೋ ದಟ್ ದೇ ಆರ್ ಡೀಲಿಂಗ್ ವಿತ್ ಅಶ್ವಿತಾ. ಇಟ್ಸ್ ಅ ಡಿಫರೆಂಟ್ ಕ್ಯಾರೆಕ್ಟರ್ ಆಲ್ ಟು. ನಿಮಗೆ ಹೇಳಿರಲಿಲ್ಲ ಅದು? ನಂಗೆ ಹೇಳಿರ್ಲಿಲ್ಲ. ಓಕೆ, ಇನ್ ಫ್ಯಾಕ್ಟ್ ದೇ ವಾಂಟೆಡ್ ಅ ಲಿಟಲ್ ಮೋರ್ ಇಂಟೆನ್ಸ್. ಓಕೆ, ಅಲ್ಲಿ ಒಂಚೂರು ಇಂಟೆನ್ಸ್ ಆಗಿ ಮಾಡಬೇಕು ಅಂತ ಇತ್ತು. ನಾನು ಹೇಳಿದೆ ನನ್ನ ಕೈಯಲ್ಲಿ ಆಗಲ್ಲ. ಸೊ ವೆನ್ ಯು ಸೇ ನೋ ಟು ಇಟ್ ಅಲ್ಲ, ಅವಾಗ ನೀವು ಯು ಬಿಕಮ್ ದ ರಾಂಗ್ ಕ್ಯಾರೆಕ್ಟರ್. ನೀವು ನೆಗೆಟಿವ್ ಕ್ಯಾರೆಕ್ಟರ್ ಆಗೋಗ್ತೀರಾ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಮಾತು, ನಿಮ್ಮ ರೆಪ್ರೆಸೆಂಟೇಷನ್ ನೆಗೆಟಿವ್ ಆಗಿಬಿಡುತ್ತೆ. ಬಿಕಾಸ್ ನೀವು ಯಾವ್ದಕ್ಕೆ ಎಸ್ ಅಂತ ಹೇಳ್ತಾ ಇರ್ತೀರೋ ಅಲ್ಲಿ ತನಕ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ನೀವು ಯಾವತ್ತು ಒಂದಿನ ನೋ ಅಂದ್ಬಿಡ್ತೀರೋ ಅಷ್ಟೇ, ಮುಗೀತು. ಬಟ್ ನಾನು ಅದಕ್ಕೆಲ್ಲ ಎದುರ್ಕೊಳ್ಳಿಲ್ಲ. ಹಂಗಂತ ನನಗೆ ಬರೀ ಬಾಬಾ ರಸಿಕಲ್ ನನ್ನ ಸಿನಿಮಾ ಮುಗ್ದಿಲ್ಲ. ಐ ಡಿಡ್ ಅದರ್ ಫಿಲ್ಮ್ಸ್ ಆಲ್ಸೋ, ರೈಟ್? ಸೊ ದಟ್ಸ್ ವಾಟ್. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಇಂಟೆನ್ಸ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ ನನ್ನ ಕೈಯಲ್ಲಿ ಆಗಲ್ಲ, ಐ ಆಮ್ ಸೋ ಸಾರಿ, ಬಟ್ ಐ ಆಮ್ ನಾಟ್ ಯೂಸ್ ಟು ಇಟ್. ಆಯ್ತಾ? ನಾನು ಫಸ್ಟ್ ಆಫ್ ಆಲ್ ನೀವು ಹೇಳೂ ಇಲ್ಲ, ಐ ಆಮ್ ನಾಟ್ ಇವನ್ ವೆಲ್ ಪ್ರಿಪೇರ್ಡ್ ಇನ್ ಮೈ ಹೆಡ್. ಆಯ್ತಾ? ದಟ್ ಈಸ್ ಸುನೀಲ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸುನೀಲ್ ರಾವ್ ಅವರು ಒಂದು ಒಳ್ಳೆ ರೀತಿಯಿಂದ ನಂಗೆ ಹೇಳಿದ್ರು, ಬೇಡ ಯಾವುದು ಸೀನ್ ಕ್ರಿಯೇಟ್ ಮಾಡೋದು ಬೇಡ. ನನ್ನ ತಾಯಿನೂ ಜೊತೆಗೆ ಕೂರಿಸ್ಕೊಂಡು ಅವ್ರು ನನ್ನ ತಾಯಿಗೂ ಹೇಳಿ ಎಲ್ಲ ಮಾಡಿ, ಇಲ್ಲ ಆಂಟಿ ನಾನಿದ್ದೀನಲ್ಲ, ವಿ ವಿಲ್ ನಾಟ್ ಡೂ ಎನಿಥಿಂಗ್ ಆಸ್ ಸಚ್. ಒಂದು ಜಸ್ಟ್ ನಾವು ಆಮೇಲೆ ಅಗ್ರಿಮೆಂಟ್ ಬಂದಿದ್ದು ಜಸ್ಟ್ ಒಂದು ಲಿಪ್ ಲಾಕ್ ಮಾಡಿ, ಯುನೋ ವಿ ಜಸ್ಟ್ ಟರ್ನ್ ದ ಫೇಸ್ ಅಷ್ಟೇ. ಸೊ ಅದೂ ತುಂಬಾನೇ ನನಗೆ ಎಷ್ಟು ಕಷ್ಟ ಆಯಿತು ಅಂದರೆ ಐ ವಾಸ್ ಎಕ್ಸ್ಟ್ರೀಮ್ಲಿ ನರ್ವಸ್. ಬಟ್ ಐ ಫೆಲ್ಟ್ ದಟ್ ಓಕೆ, ಇಫ್ ದೇ ವಾಂಟ್ ಟು ಶೋ ಟು ಅನ್ ಎಕ್ಸ್ಟೆಂಟ್ ಹೌ ಡೀಪ್ಲಿ ಇನ್ ಲವ್ ದೀಸ್ ಟು ಕಪಲ್ಸ್ ಆರ್, ಐ ಫೆಲ್ಟ್ ಓಕೆ ಆಸ್ ಅ ಥಿಂಗ್. ನಂಗೆ ಹೇಳ್ದೇ ಇರೋದು ತಪ್ಪು, ಬಟ್ ಆ ಮೊಮೆಂಟಲ್ಲಿ ಆಸ್ ಅನ್ ಆರ್ಟಿಸ್ಟ್ ನಾನು ಏನು ಡಿಸಿಷನ್ ತೊಗೊಬೇಕಾಯ್ತು, ಐ ಫೆಲ್ಟ್ ಓಕೆ, ಈ ಒಂದು ಪಾಯಿಂಟಿಗೆ ಮಾಡಿದ್ರೆ ಓಕೆ, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅಂತ ಐ ಟೋಲ್ಡ್ ದ ಡೈರೆಕ್ಟರ್ ಆಲ್ಸೋ. ಇಷ್ಟಕ್ಕೆ ಮಾಡ್ತೀನಿ ನಾನು, ಇದಕ್ಕಿಂತ ಜಾಸ್ತಿ ಅದು ಇಷ್ಟ ಇರಲಿಲ್ಲ ಅವ್ರಿಗೆ, ಒಪ್ಕೊಂಡ್ರು. ಬಿಕಾಸ್ ಅದು ಇಲ್ಲದೆ ಮತ್ತೆ ನನ್ನನ್ನು ತೆಗೆದಾಕಾಗಲ್ವಲ್ಲ ಸಡನ್ ಆಗಿ. ದಯಾಳು. ಓಕೆ, ಮತ್ತೆ ಬಾಬಾರೋ ರಸಿಕಾ ನಾನು ಲಿಪ್ ಕಿಸ್ ಸೀನ್ ಕೇಳಿದೆ. ಮತ್ತೆ ಎಷ್ಟರ ಮಟ್ಟಿಗೆ ಯಾವ ಥರದ್ದೆಲ್ಲ ಸೀನ್ಸ್ ನೀವು ಮಾಡೋದಕ್ಕೆ ಕಂಫರ್ಟಬಲ್ ಆಗಿದ್ದೀರಾ ಗಿವನ್ ದ ಆಪರ್ಚುನಿಟಿ ಅಂತ ಕೇಳಿದೆ ನಾನು ಆ್ಯಕ್ಚುಲಿ. ಸಿ ಐ ಡೋಂಟ್ ನೋ ಇಫ್ ದಿಸ್ ಕ್ವೆಶ್ಚನ್ ಇಸ್ ರೈಟ್, ಬಿಕಾಸ್ ನಮ್ಮ ಕನ್ನಡದಲ್ಲಿ ಎಲ್ಲಿ ಮಾಡ್ತಿದ್ದಾರೆ ಆ ಥರ, ಜಾಸ್ತಿ ಮಾಡ್ತಿಲ್ಲ ಅಲ್ಲ. ಹೌದು, ಅದೇ ನೀವು ಬಾಲಿವುಡ್ ಅಲ್ಲಿ ತಗೊಂಡ್ರೆ ಈವನ್ ಸೌತ್ ಇಂಡಿಯಾ ಅಷ್ಟೊಂದು ಓಪನ್ ಇಲ್ಲ ಅಂತ ವೆಬ್ ಸೀರೀಸ್ ಅಲ್ಲಿ ಇದೆ. ರೀಸನ್ ಬೀಯಿಂಗ್ ವೆಬ್ ಸೀರೀಸ್ ಸ್ವಲ್ಪ ಓಪನ್ ಇದಲ್ವಾ, ಸೊ ಅಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಬರಲ್ಲ. ಬಟ್ ಡೆಫಿನೆಟ್ಲಿ ಕನ್ನಡದಲ್ಲಿ ನಾನು ಅಷ್ಟೊಂದು ನೋಡಿಲ್ಲ. ಬಟ್ ಅಕಸ್ಮಾತ್ ನಾ ಹೇಳಿದ್ನಲ್ಲ, ಆ ಥರ ಫಿಲ್ಮ್ ಮೇಕರ್ಸ್ ಬಂದ್ರೆ ಫೈನ್. ಅಗೇನ್ ಫಿಲ್ಮ್ ಮೇಕರ್ಗೆ ಗೊತ್ತಿರಬೇಕು ಯಾವ ಥರ ತೋರಿಸ್ಬೇಕು. ಆ ಥರ ಫಿಲ್ಮ್ ಮೇಕರ್ ಟು ಬಿ ಆನೆಸ್ಟ್ ನನಗೆ ಸದ್ಯಕ್ಕೆ ಯಾರೂ ಕಾಣ್ತಾ ಇಲ್ಲಪ್ಪ. ಕಂಡು ನನಗೆ ಆ ಥರ ಏನಾದರೂ ಆಪರ್ಚುನಿಟಿ ಸಿಕ್ತು ಮಾಡಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ದೇರ್ಸ್ ಅ ಕ್ಲಾರಿಟಿ, ಒಂದು ಡಿಸ್ಕಷನ್ ಇರಬೇಕು. ಅವರು ಆ ಸೀನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಆ ಎಕ್ಸ್ಪ್ಲನೇಷನಲ್ಲಿ ನಾನು ವಿಜುವಲ್ ಮಾಡಿದಾಗ ಆ ವಿಜುವಲ್ ರೆಪ್ರೆಸೆಂಟೇಷನ್ ನನಗೆ ಆಡ್ ಅನಿಸಿಲ್ಲ ಅಂದರೆ ಐ ಆಮ್ ಓಕೆ ಟು ಡೂ ಇಟ್. ಓಕೆ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.